ಸಂಡೇ ಮಾರ್ನಿಂಗು ಬೆಳಗ್ಗೆನೆ ನನ್ನ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಮಾನುಗಳು ಬೇಕಿತ್ತು, ಹಾಗಾಗಿ ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಅದೆಲ್ಲ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೆಲವು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡೋದಕ್ಕಿಂತ ಈ ರೀತಿ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಫಸ್ಟಿಗೆ ಎಲ್ಲ ಸುಮಾರು ಕ್ವಶನ್ಸ್ ಕೇಳ್ತಾ ಇದ್ದಿದ್ದು ಅಂದರೆ ಯಾಕೆ ಅಷ್ಟೊಂದು ಅಡುಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಊಟ ಅಂದರೆ ತುಂಬ ಇಷ್ಟ. ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಊಟನೇ. ನಾನು ಏನು ಗಿಫ್ಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಅಡುಗೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಅಷ್ಟೇ ಖುಷಿಯಾಗೋಗುತ್ತೆ. ಜೊತೆಗೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಾವೆಲ್ಲ ನಮ್ಗೇನಾದರೂ ತಿನ್ನಬೇಕು ಅಂದಿದ ತಕ್ಷಣ ನಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತೀವಿ. ಈಗಲೂ ನಾವು ಇಷ್ಟೊಂದು ದೊಡ್ಡವರಾದರೂ ಕೂಡ ನಮ್ಮ ಅಮ್ಮನ ಮನೆಗೆ ಹೋದಾಗ ಏನೋ ಒಂಥರ ಖುಷಿ ಸಿಗುತ್ತೆ. ಆಮೇಲೆ ಅಮ್ಮನ ಹತ್ರ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿಸ್ಕೊಂಡು ತಿಂತೀವಿ. ಬಟ್ ನನ್ನ ಹಸ್ಬೆಂಡ್ಗೆ ಆ ಚಾನ್ಸ್ ಸಿಕ್ಕಿಲ್ಲ. ಏಕೆಂದರೆ ನನ್ನ ಹಸ್ಬೆಂಡ್ ಒಂದು 5 ಇಯರ್ಸ್ ಇದ್ದಾಗಲೇ ನಮ್ಮ ಅತ್ತೆ ತೀರ್ಕೊಂಡಿರೋದು. ಆವಾಗಿಂದನೂ ನನ್ನ ಹಸ್ಬೆಂಡು ಮತ್ತು ನನ್ನ ಮಾವ ಅವರಿಬ್ಬರೇ ಲೈಫ್ನ ಲೀಡ್ ಮಾಡ್ಕೊತ ಬಂದಿರೋದು. ಅವ್ರ ಅಜ್ಜಿ ಇರೋ ತನಕ ಅವ್ರ ಅಜ್ಜಿ ಕೂಡ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವ್ರ ಅಜ್ಜಿ ತೀರ್ಕೊಂಡ್ಮೇಲೆ ಇವರಿಬ್ಬರೇನೆ ಏನು ಬರುತ್ತೋ ಅದು ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಇಲ್ಲ ಹೊರಗಡೆಯಿಂದ ತರೋದು, ತಿನ್ನೋದು, ಆ ರೀತಿ ಮಾಡಿಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾನು ಏನೇ ಅಡುಗೆ ಮಾಡಲಿ ಅದು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿಂತಾರೆ. ಈವನ್ ಬಾಕ್ಸಿಗಾದರೂ ಅಷ್ಟೇ, ಒಂದು ಚಿತ್ರಾನ್ನ ಇಟ್ಟರೂ ಕೂಡ ಅವ್ರು ಖುಷಿಯಾಗೆ ತಿಂತಾರೆ. ಅವ್ರದ್ದು ಅಡುಗೆನಲ್ಲಿ ಏನು ಡಿಮ್ಯಾಂಡ್ಸ್ ಇಲ್ಲ, ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು. ಆದರೆ ಮನೆ ಊಟ ಇಷ್ಟಪಡ್ತಾರೆ ಅಷ್ಟೇ. ಆಮೇಲೆ ಬಿಸಿ ರೊಟ್ಟಿ, ಚಪಾತಿ ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಹೇಗಿದ್ರು ಅಂತ ಅಂದರೆ ಮದುವೆಗಿನ ಫಸ್ಟು ಚಪಾತಿನ ವಾರದಲ್ಲಿ 2 ದಿನ 3 ದಿನ ಮಾಡಿ ಇಟ್ಕೊಳ್ಳೋರು. ಅದನ್ನೇ ಇಡೀ ವಾರ ಎಲ್ಲ ತಿಂತಾ ಇರೋರು. ಆ ರೀತಿ ಅವರು ಸರ್ವೈವ್ ಆಗ್ತಾ ಇದ್ರು. ಇವಾಗ ನಾನು ಬಂದಮೇಲೆ ಬಿಸಿ ರೊಟ್ಟಿ, ಬಿಸಿ ಚಪಾತಿ ಇದೆಲ್ಲ ಕೊಟ್ಟಾಗ ಅವ್ರಿಗೆ ಅದೇ ಲಕ್ಸುರಿ ಅನಿಸುತ್ತೆ ಅಷ್ಟೇ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಪ್ಯಾನ್ ಕೇಕ್ನ ಮಾಡ್ಕೊಡ್ತಾ ಇದ್ದೆ. ಪ್ಯಾನ್ ಕೇಕಿಗೆ ಬಾಳೆಹಣ್ಣು, ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಎಗ್ ತಿನ್ನೋದಾದರೆ ಎಗ್ಗು ಮತ್ತು ಮೈದಾ ಹಿಟ್ಟು ಕೂಡ ಹಾಕ್ಬಿಟ್ಟು ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಈ ರೀತಿ ದೋಸೆ ಬ್ಯಾಟರ್ ಥರ ಆಗಬೇಕು. ಆಮೇಲೆ ಇದನ್ನು ನಾವು ನಾರ್ಮಲ್ ಹೇಗೆ ದೋಸೆ ಹಾಕ್ತೀವಲ್ವ ಅದೇ ಥರನೇ ಒಂದು ಸ್ವಲ್ಪ ದಪ್ಪ ಹಾಕಬೇಕು. ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಎರಡೂ ಸೈಡು ಈ ರೀತಿ ರೋಸ್ಟ್ ಮಾಡಿದ್ವಿ ಅಂತ ಅಂದರೆ ಪ್ಯಾನ್ ಕೇಕು ರೆಡಿ ಆಗುತ್ತೆ. ಇದು ನಮಗೆ ಸಿಹಿ ದೋಸೆ, ಈಗಿನ ಕಾಲದ ಮಕ್ಕಳಿಗೆ ಅದು ಪ್ಯಾನ್ ಕೇಕ್ ಅಷ್ಟೇ. ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಮಾಡ್ಕೊತಾ ಇದ್ದೆ. ನನ್ನ ಮಗಳಿಗೆ ನಾನು ಯಾವಾಗಲೂ ಕಡಲೆ ಹಿಟ್ಟಿಂದು ಒಂದು ಪೌಡರ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಕಡಲೆಬೇಳೆ, ಹೆಸರುಬೇಳೆ, ಮಸೂರ್ ದಾಲು, ಅಕ್ಕಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಅದಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಜಾಸ್ತಿ ಜನ ಕ್ವಶನ್ ಕೇಳಿದ್ದೇನು ಅಂತ ಅಂದರೆ ನಂದು ಊರ ಬಗ್ಗೆ, ಯಾವ ಊರು ನಿಮ್ಮದು ಅಂತ ಹೇಳ್ಬಿಟ್ಟು. ನನ್ನ ತಾಯಿ ಮನೆ ಬಂದ್ಬಿಟ್ಟು ಶಿವಮೊಗ್ಗ, ನನ್ನ ಗಂಡನ ಮನೆ ಬಂದ್ಬಿಟ್ಟು ದಾವಣಗೆರೆ. ಇವಾಗಿರೋದು ಬೆಂಗಳೂರಿನಲ್ಲಿ. ಇನ್ನು ನಂದು ಅಡುಗೆ ಎಲ್ಲ ಕಡೆ ಅಡುಗೆಗಳು ಮಿಕ್ಸ್ ಆಗಿರುತ್ತೆ. ಏಕೆಂದರೆ ನಮ್ದು 2 ಡಿಸ್ಟಿಕ್ ಬಂದ್ಬಿಟ್ಟು ಮಿಡಲ್ ಕರ್ನಾಟಕದಲ್ಲಿ ಬರುತ್ತೆ. ಅಮ್ಮ ಚಿತ್ರದುರ್ಗದವರಾಗಿರೋದ್ರಿಂದ ರೊಟ್ಟಿ ಇದೆಲ್ಲ ಕಾಮನ್ ನಮ್ಮ ಮನೆಯಲ್ಲಿ. ಆಮೇಲೆ ನನ್ನ ತಂದೆ ಊರು ಬಂದ್ಬಿಟ್ಟು ತಿಪಟೂರು. ಸೊ ಹಾಗಾಗಿ ರಾಗಿ ಮುದ್ದೆ, ರಾಗಿ ರೊಟ್ಟಿ ಇದನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತೀನಿ. ಎಲ್ಲ ಥರದ ಅಡುಗೆಗಳು ನಮ್ಮ ಮನೇಲಿ ಆಗ್ತಾ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಮತ್ತು ಹೀರೆಕಾಯಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ. ಭಾನುವಾರದೊತ್ತು ಸಾಮಾನ್ಯ ಮಧ್ಯಾಹ್ನದೊತ್ತು ಈ ರೀತಿ ಏನಾದ್ರು ಸ್ಪೆಷಲ್ ಅಡುಗೆಗಳನ್ನ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಅಂದರೆ ಇಲ್ಲ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಇಲ್ಲ ರಾಗಿ ರೊಟ್ಟಿ, ಇದು 3ರಲ್ಲಿ ಒಂದಾಗಿರುತ್ತೆ. ಇಲ್ಲಿ ಕುಕ್ಕರಿಗೆ ಪಲ್ಯ ಎಲ್ಲ ಬೇಯಕ್ಕಿಟ್ಟು ಜೋಳದ ರೊಟ್ಟಿದು ಸರಿ ಮಾಡಿ ಇಟ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಬಂದಮೇಲೆ ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಡ್ತೀನಿ. ನೋಡಿ, ನಾನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳದ್ದು ಸ್ನ್ಯಾಕ್ಸ್ ಬೇಕು ಅಂತ ಬಂದಳು. ಸ್ನ್ಯಾಕ್ಸ್ ಎಲ್ಲ ಅವಳಿಗೆ ಕೊಟ್ಬಿಟ್ಟು ಆಮೇಲೆ ಇವಾಗ ಸ್ನಾನ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಬಿಸಿ ಬಿಸಿ ರೊಟ್ಟಿ ಒಬ್ಬೊಬ್ರಿಗೇನೆ ಹಾಕ್ಕೊಟ್ರೆ ಮುಗ್ದೋಯ್ತು.
ಪಲ್ಯ ಕೂಡ ಸೊಪ್ಪು, ಬೇಳೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಅವಾಗ ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡ್ತಿದ್ದಂಥ ರೆಸಿಪೀಸು. ಒನ್ ಪಾಟ್ ಪಲ್ಯಗಳ ಥರ, ಅಂದರೆ ತರಕಾರಿನೂ ಹಾಕ್ತಿದ್ದೆ, ಬೇಳೆನೂ ಹಾಕ್ತಿದ್ದೆ, ಎಲ್ಲದೂ ಹಾಕ್ಬಿಡ್ತಿದ್ದೆ. ಬೇಗ ಕೂಡ ಆಗೋದು, ಜೊತೆಗೆ ತರಕಾರಿ ಅದೆಲ್ಲ ತಿನ್ನಂಗಾಗೋದು ಅಂತ ಈ ರೀತಿ ರೆಸಿಪೀಸ್ಗಳೇ ನಾನು ಜಾಸ್ತಿ ಮಾಡ್ಕೊಳ್ಳೋದು. ಇನ್ನು ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ರಜಾ ಇದ್ದಾಗೆಲ್ಲಾನು ರೊಟ್ಟಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಸ್ಪೆಷಲಿ ಬಿಸಿ ಬಿಸಿ ರೊಟ್ಟಿ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಕೆಲವರು ನನ್ನ ಬಗ್ಗೆ ಸೆಲ್ಫ್ ಇಂಟ್ರಡಕ್ಷನ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ರಿ, ಮಾಡ್ತೀನಿ. ಹೋಮ್ ಟೂರ್ ಬಗ್ಗೆನೂ ಕೇಳಿದ್ದೀರಾ, ಮಾಡ್ತೀನಿ ನಿಧಾನಕ್ಕೆ. ಇನ್ನು ರೆಸಿಪೀಸಲ್ಲಿ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಥವಾ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಕೊಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.